ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡೈಲಿ ಅಲರ್ಟ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಕ್ಟೋಬರ್ ರಜೆ ಇನ್ನೇನು ಬಂದೇ ಬಿಡ್ತು. ಈ ಸಲ ಮಕ್ಕಳನ್ನ ಕರ್ಕೊಂಡು ಕರ್ನಾಟಕದಲ್ಲಿ ಎಲ್ಲಿಗೆ ಹೋಗ್ಬೋದು ಎಂಬ ಆಲೋಚನೆಯಲ್ಲಿದ್ದೀರಾ? ಬೆಸ್ಟ್ ಪ್ಲೇಸ್ ಯಾವುದು, ಎಲ್ಲಿ ಏನೇನನ್ನು ನೋಡಬಹುದು ಎಂಬ ಮಾಹಿತಿ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬರಬಹುದು. ಮಳೆಗಾಲ ಮುಗಿದು ಇನ್ನೇನು ಚಳಿ ಶುರುವಾಗುವ ಸಮಯ ಇದು. ಅದಕ್ಕೂ ಮಿಗಿಲಾಗಿ ಅಕ್ಟೋಬರ್ ತಿಂಗಳು ಎನ್ನುವಂಥದ್ದು ಈ ಸಲ ಹಬ್ಬ ಹರಿದಿನಗಳದ್ದೇ ತಿಂಗಳು. ಪ್ರವಾಸಕ್ಕೂ ಹೇಳಿ ಮಾಡಿಸಿದ ವಾತಾವರಣ ಕರ್ನಾಟಕದ ಉದ್ದಗಲಕ್ಕೂ ಸಿಗುತ್ತೆ ನಿಮಗೆ. ಆದ್ದರಿಂದ ಪ್ರವಾಸಕ್ಕೆ ಆಯ್ಕೆ ಮಾಡಿಕೊಳ್ಳಬಹುದಾದ ಆಯ್ದ 10 ಊರುಗಳ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಕ್ಟೋಬರ್ ರಜೆಯಲ್ಲಿ ಬೆಂಗಳೂರಿನಲ್ಲಿ ಇರೋರು ತಮ್ಮ ಮಕ್ಕಳನ್ನು ಕರ್ಕೊಂಡು ರಾಜ್ಯದ ಇತರೆ ಭಾಗಗಳಿಗೆ ಹೋಗಬಹುದು. ಅದೇ ರೀತಿ ರಾಜ್ಯದ ಇತರೆ ಭಾಗದ ಜನ ತಮ್ಮ ಮಕ್ಕಳನ್ನು ಕರ್ಕೊಂಡು ಬೆಂಗಳೂರು ಸುತ್ತಮುತ್ತ ಪ್ರವಾಸಕ್ಕೆ ಹೋಗಬಹುದು. ಮೊದಲನೇದಾಗಿ ಮೈಸೂರು. ಅಕ್ಟೋಬರ್ ಶುರುವಾಗ್ತಿದ್ದಂತೆ ನಾಡ ಹಬ್ಬ ದಸರಾದ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ. ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸ್ತಾರೆ. ಮೈಸೂರು ಅಂದರೆ ಅರಮನೆಗಳ ನಗರಿ. ಇಲ್ಲಿ ಸುತ್ತಮುತ್ತ ನೋಡುವುದಕ್ಕೆ ಬಹಳಷ್ಟು ಪ್ರವಾಸಿ ಆಕರ್ಷಣೆಗಳು ಕೂಡ ಇವೆ. ಮೈಸೂರು ನಗರದಿಂದ ಸ್ವಲ್ಪ ಹೊರಕ್ಕೆ ಬಂದು ಮಂಡ್ಯ ಜಿಲ್ಲೆ ಕಡೆಗೆ ಹೊರಟ್ರೆ ಅಲ್ಲೂ KRS, ಮೇಲುಕೋಟೆ ಹೀಗೆ ಕೆಲವು ಪ್ರವಾಸಿ ತಾಣಗಳು ಕೂಡ ಇವೆ. ಎರಡನೇದಾಗಿ ಕೊಡಗು. ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲ್ಪಡುವ ಕೂರ್ಗ್ ಅದ್ಭುತವಾದ ಭೂದೃಶ್ಯಗಳು, ಕಾಫಿ ತೋಟಗಳು ಮತ್ತು ಜಲಪಾತಗಳನ್ನು ನೀಡುತ್ತೆ. ಟ್ರೆಕ್ಕಿಂಗ್, ರಿವರ್ ರಾಫ್ಟಿಂಗ್ ಮತ್ತು ಪ್ರದೇಶದ ನಿಸರ್ಗ ಸೌಂದರ್ಯವನ್ನು ಅನ್ವೇಷಿಸುತ್ತಾ ಆನಂದಿಸಬಹುದು. ಮೂರನೇದಾಗಿ ಹಂಪಿ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಹಂಪಿ ತನ್ನ ಪ್ರಾಚೀನ ಅವಶೇಷಗಳು, ದೇವಾಲಯಗಳು ಮತ್ತು ವಿಶಿಷ್ಟ ಕಲ್ಲಿನ ಶಿಲ್ಪಗಳಿಗೆ ಹೆಸರುವಾಸಿಯಾಗಿದೆ. ಐತಿಹಾಸಿಕ ಮಹತ್ವ ಮತ್ತು ರುದ್ರರಮಣೀಯ ದೃಶ್ಯಾವಳಿ ಇರುವ ಕಾರಣ ಇತಿಹಾಸ ಪ್ರಿಯರನ್ನು ಮತ್ತು ಪ್ರಕೃತಿ ಪ್ರಿಯರನ್ನು ಆಕರ್ಷಿಸುವ ಪ್ರವಾಸಿ ತಾಣವಾಗಿದೆ. ನಾಲ್ಕನೇದಾಗಿ ಬಾದಾಮಿ. ಶಿಲಾ ದೇವಾಲಯಗಳು ಮತ್ತು ಗುಹೆಗಳಿಗೆ ನೆಲೆಯಾಗಿರುವ ಬಾದಾಮಿಯು ಸೊಗಸಾದ ಕೆತ್ತನೆಗಳು ಮತ್ತು ವಾಸ್ತುಶಿಲ್ಪದೊಂದಿಗೆ ಆಕರ್ಷಣೀಯವಾಗಿದೆ. ಪಟ್ಟಣದ ಸುತ್ತಮುತ್ತಲಿನ ರಮಣೀಯ ಭೂದೃಶ್ಯವು ಅದರ ಆಕರ್ಷಣೆಯನ್ನು ಹೆಚ್ಚಿಸಿದೆ. ಐದನೇದಾಗಿ ಗೋಕರ್ಣ. ಇದು ಪುರಾಣ ಪ್ರಸಿದ್ಧ ತಾಣವಾಗಿದ್ದು ಧಾರ್ಮಿಕ ಮಹತ್ವವನ್ನು ಪಡೆದುಕೊಂಡಿದೆ. ಇವೆಲ್ಲದಕ್ಕೂ ಮೀರಿ ಗೋಕರ್ಣ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿನ ಪ್ರಶಾಂತ ಓಂ ಬೀಚ್ ತಾಣವು ವಿಶ್ರಾಂತಿ ಮತ್ತು ಜಲಕ್ರೀಡೆಗಳಿಗೆ ಅವಕಾಶವನ್ನು ನೀಡಿದೆ. ಆರನೇದಾಗಿ ಕಬಿನಿ. ವನ್ಯಜೀವಿ ಉತ್ಸಾಹಿಗಳಿಗೆ ಆದರ್ಶವಾಗಿರುವ ಕಬಿನಿಯು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಫಾರಿ ಅನುಭವವನ್ನು ನೀಡುತ್ತೆ. ಅಲ್ಲಿ ನೀವು ಆನೆಗಳು, ಹುಲಿಗಳು ಮತ್ತು ವಿವಿಧ ಪಕ್ಷಿ ಪ್ರಭೇದಗಳನ್ನು ಕೂಡ ಕಾಣಬಹುದಾಗಿದೆ. ಏಳನೇದಾಗಿ ಚಿಕ್ಕಮಗಳೂರು. ಕಾಫಿ ಎಸ್ಟೇಟ್ ಮತ್ತು ಆಹ್ಲಾದಕರ ವಾತಾವರಣಕ್ಕೆ ಹೆಸರುವಾಸಿ ಈ ಪ್ರದೇಶವಾಗಿದೆ. ಟ್ರೆಕ್ಕಿಂಗ್ ಮತ್ತು ರಮಣೀಯ ದೃಶ್ಯಗಳನ್ನು ನೋಡಲು ಇದು ಸರಿಯಾದ ಪ್ರದೇಶವಾಗಿದೆ. ಪ್ರಕೃತಿ ಸೊಬಗು ಇಷ್ಟಪಡುವವರ ಜೊತೆಗೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಎಂಟನೇದಾಗಿ ಬೆಂಗಳೂರು. ಬೆಂಗಳೂರಿಗರಿಗಿಂತ ಹೊರಗಿನವರಿಗೆ ಬೆಂಗಳೂರಿನ ಕುರಿತು ಕುತೂಹಲ ಹೆಚ್ಚು. ಇದು ನಮ್ಮ ರಾಜ್ಯದ ರಾಜಧಾನಿ, ಉದ್ಯಾನ ನಗರಿ, IT ಸಿಟಿ ಹೀಗೆ 10 ವಿಶೇಷಣಗಳೊಂದಿಗೆ ಗುರುತಿಸಲ್ಪಟ್ಟ ಬೆಂಗಳೂರು ಆಧುನಿಕ ಮತ್ತು ಪ್ರಾಚೀನ ಸಂಪ್ರದಾಯಗಳ ಕೊಂಡಿಯಾಗಿ ಮನಸೆಳೆಯುತ್ತೆ. ಇಲ್ಲಿ ಮಕ್ಕಳನ್ನು ಕರ್ಕೊಂಡು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರವಾಸವನ್ನು ಮಾಡಬಹುದು. ಆಧುನಿಕ ಸಾಂಸ್ಕೃತಿಕ ಶಾಪಿಂಗ್, ಅಡ್ವೆಂಚರ್ಗಳಿಗೂ ಕರೆದೊಯ್ಯಬಹುದು. ಮಕ್ಕಳನ್ನು ಖುಷಿಪಡಿಸಬಲ್ಲ ಫುಡ್ ಸ್ಟ್ರೀಟ್ಗಳು ಇವೆ. ಒಂಬತ್ತನೇದಾಗಿ ಸಕಲೇಶಪುರ. ಪಶ್ಚಿಮ ಘಟ್ಟಗಳ ನಡುವೆ ಇರುವ ಸಕಲೇಶಪುರ ಕಾಫಿ ತೋಟಗಳಿಗೆ ಹಾಗೂ ಹಚ್ಚ ಹಸಿರಿಗೆ ಹೆಸರುವಾಸಿಯಾಗಿದೆ. ಇದು ಟ್ರೆಕ್ಕಿಂಗ್ ಟ್ರೈಲ್ಸ್ ಮತ್ತು ಸುಂದರವಾದ ವ್ಯೂ ಪಾಯಿಂಟ್ಗಳ ಮೂಲಕ ಪ್ರವಾಸೋದ್ಯಮದ ಆಕರ್ಷಣೀಯ ಸ್ಥಳವಾಗಿದೆ. ಮಕ್ಕಳನ್ನು ಇಲ್ಲಿ ಕಾಫಿ ಎಸ್ಟೇಟ್ಗಳಿಗೆ ಕರೆದೊಯ್ಯಬಹುದು. ಹೋಮ್ ಸ್ಟೇಗಳಿದ್ದು ಅಲ್ಲಿನ ವಾತಾವರಣವನ್ನು ಪರಿಚಯಿಸಬಹುದು. 10ನೇದಾಗಿ ಜೋಗ್ ಫಾಲ್ಸ್. ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾದ ಜೋಗ ಜಲಪಾತಕ್ಕೆ ಹೋಗಿ ಬರಲೇಬೇಕು. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದ್ದು ಮಳೆಗಾಲ ಮುಗಿಯುವ ಹೊತ್ತಿಗೆ ಹೋದರೆ ನೀರು ಬೀಳುವ ದೃಶ್ಯ ಚೆನ್ನಾಗಿ ಕಾಣುತ್ತೆ. ಕೇಳಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.